ನಮ್ಮನ್ನ ಹೆತ್ತು ಹೊತ್ತು ಸಾಕಿ ಸಲಹಿ ನಮ್ಮನ್ನ ಬಿಟ್ಟು ದೂರ ಆಗಲಿದಾಗ ನೋವಿದೆಯಲ್ಲ, ಆಗೋ ನೋವು ಅದನ್ನ ಹೇಳುತ್ತಿರೋದು ಕಣ್ರಿ. ಆ ಎರಡು ತಲೆಗಳು ನಮ್ಮಿಂದ ದೂರ ಆದಾಗ ಎಲ್ಲವೂ ಬದಲಾಗ್ಬಿಡತ್ತೆ ನಮ್ಮ ಜೀವನದಲ್ಲಿ. ಹೌದು, ಎಲ್ಲವೂ ಬದಲಾಗ್ಬಿಡತ್ತೆ. ನಮ್ಮಲ್ಲಿ ಎಷ್ಟು ಜನ ಅಬ್ಸರ್ವ್ ಮಾಡಿರ್ತೀವೋ ಇಲ್ವೋ ಗೊತ್ತಿಲ್ಲ, ನಮ್ಮಲ್ಲೇ ಒಂದು ಭಾಗ ಬದಲಾಗಿ ಹೋಗಿರುತ್ತೆ. ಹೌದು, ನಮ್ಮಲ್ಲಿ ಇದ್ದ ಆ ಮುಗ್ಧತೆ ಸತ್ತೇ ಹೋಗುತ್ತೆ ಅಂತ ಅನ್ಸತ್ತೆ. ಹೌದು, ನಮ್ಮನ್ನ ಸಾಕಿದವರು ಅಷ್ಟು ಪ್ರೀತಿ ಕೊಟ್ಟು ಸಾಕಿರ್ತಾರೆ. ನಮ್ಮಲ್ಲಿ ಆ ಮುಗ್ಧತೆ ಅನ್ನೋದಿದೆಯಲ್ಲ, ಅದು ಎಲ್ಲೋ ಕಳೆದು ಹೋಗುತ್ತೆ. ಹೌದು, ನಾವು ಮಕ್ಕಳು ಅನ್ನೋ ಒಂದು ಭಾವನೆ ಇದೆಯಲ್ಲ, ಆ ಭಾವನೆಯೇ ಎಲ್ಲೋ ಸತ್ತು ಹೋಗುತ್ತೆ ಕಣ್ರಿ. ಆ ನಮ್ಮ ತಂದೆ ತಾಯಿ ಅವರಿಂದ ಸಿಗ್ತಾ ಇದ್ದಿದ್ದ ಆ ಪ್ರೀತಿ, ಆ ಹಾರೈಕೆ ಯಾರು ಕೊಡಬಲ್ಲರು ಹೇಳಿ? ತುಂಬಾ ಕಷ್ಟ. ಅವರು ಕೊಟ್ಟ ಪ್ರೀತಿನ ಯಾರು ಕಾಂಪನ್ಸೇಟ್ ಮಾಡೋಕ್ಕೆ ಆಗಲ್ಲ ಕಣ್ರಿ. ನಮಗೆ ಯಾವುದೇ ಕಷ್ಟ ಬರಲಿ, ಯಾವುದೇ ಸಂತೋಷದ ಕ್ಷಣಗಳಿರಲಿ, ಅಮ್ಮನ ಮಡಿಲು ಇರ್ತಿತ್ತಲ್ವಾ, ಅಪ್ಪನ ತೋಳು ನಮಗಾಗಿ ಇರ್ತಿತ್ತಲ್ವಾ. ಆದರೆ ಈಗ ಅವರನ್ನು ಕಳ್ಕೊಂಡ್ಮೇಲೆ ಅಮ್ಮನ ಮಡಿಲೂ ಇಲ್ಲ, ಅಪ್ಪನ ತೋಳು ಇಲ್ಲ. ನಮಗೆ ಅಂತ ಒಂದು ಸುರಕ್ಷಿತ ಜಾಗವೇ ಇಲ್ಲ ಈ ಪ್ರಪಂಚದಲ್ಲಿ. ನಾನಿದ್ದೇನೆ, ಮುನ್ನುಗ್ಗು, ಏನಾಗುತ್ತೋ ನೋಡೇ ಬಿಡೋಣ ಅಂತ ಹೇಳೋ ತಂದೆ ಇಲ್ಲ ಆದರೆ ಎಷ್ಟು ಕುಗ್ಗಿ ಹೋಗ್ತೀವಲ್ವಾ. ಶಕ್ತಿ ಕುಗ್ಗಿ ಹೋಗ್ತಾ ಇರುತ್ತೆ ನಮ್ಮಲ್ಲಿ. ಇಡೀ ಪ್ರಪಂಚವನ್ನೇ ಎದುರಿಸ್ಬಿಡ್ತೀವೇನೋ ಅನ್ನೋ ಒಂದು ಶಕ್ತಿ ನಮಗೆ ಕೊಟ್ಟಿದ್ದು ನಮ್ಮ ತಂದೆ ತಾಯಿ. ಅವರಿಲ್ಲ ಅಂತ ಆದಮೇಲೆ ಆ ಶಕ್ತಿ ನಮ್ಮಲ್ಲಿ ಕುಂದು ಹೋಗುತ್ತೆ. ನಾವು ಕ್ಷೀಣಿಸ್ತಾ ಹೋಗ್ತಾ ಇರ್ತೀವಿ. ಅದಕ್ಕೆ ಅಂತ್ಯವೇ ಇಲ್ಲ ಕಣ್ರಿ. ಅಷ್ಟು ಪ್ರೀತಿ ಕೊಟ್ಟಿರ್ತಾರೆ. ಆ ಪ್ರೀತಿ ಆಗ ನಮಗೆ ದೊಡ್ಡದಾಗಿ ಕಾಣಿಸಿರಲ್ಲ. ಆದರೆ ಇವರನ್ನು ಕಳ್ಕೊಂಡಾಗ ಸಿಗುವ ನೋವು, ಈ ಜನ ಕೊಡುವ ನೋವು ಎಲ್ಲ ಯೋಚನೆ ಮಾಡಿದಾಗ ಇವರು ನಮ್ಮ ಜೊತೆ ಇದ್ಬಿಡ್ಬೇಕಾಗಿತ್ತು, ನಾವು ಸಾಯೋವರೆಗೂ ಇವರು ನಮ್ಮ ಜೊತೆ ಇದ್ಬಿಡ್ಬೇಕಾಗಿತ್ತು ಅಂತ ಅನ್ಸತ್ತೆ ಅಲ್ವಾ. ಜೀವನವೇ ಭಾರ ಅನ್ಸ್ಬಿಡತ್ತೆ. ಹೌದು, ತಂದೆ ತಾಯಿ ಇಲ್ಲ ಅಂತಾದರೆ ನಮ್ಮ ಜೀವನ ಅಷ್ಟೇ ಭಾರ ಅನ್ಸ್ಬಿಡುತ್ತೆ. ಯಾಕೆ ಹೇಳಿ? ನಮಗೆ ಅನಾಥ ಪ್ರಜ್ಞೆ ಕಾಡಕ್ಕೆ ಶುರುವಾಗತ್ತೆ. ನಮಗೆ ಮಧ್ಯಮ ವಯಸ್ಸಾಗಲಿ ಅಥವಾ ನಾವು ಸ್ವಲ್ಪ ಹಿರಿಯರಾಗಿ ಆಗ ನಮ್ಮ ತಂದೆ ತಾಯಿಯನ್ನ ಕಳ್ಕೊಂಡ್ರೂ ಆ ಅನಾಥ ಪ್ರಜ್ಞೆ ನಮ್ಮನ್ನು ಸಾಯಿಸತ್ತೆ ಕಣ್ರಿ. ಎಷ್ಟು ದಿನ ನಾವು ಅವ್ರ ಜೊತೆ ಇದ್ದಿರ್ತೀವೋ ಅಷ್ಟೂ ದಿನ ಎಲ್ಲೋ ಒಂದು ರೀತಿ ನಾವು ಸುರಕ್ಷಿತ. ನಮ್ಮ ಜೊತೆ ನಮ್ಮ ಬೆನ್ನೆಲುಬಾಗಿ ಅವರು ಇದ್ದಾರೆ ಅನ್ನೋ ಒಂದು ನಂಬಿಕೆ, ವಿಶ್ವಾಸ ಇದೆಯಲ್ಲ, ಅದು ಯಾರ ಮೇಲೂ ಬರಲ್ಲ ಕಣ್ರಿ. ನಾವೆಲ್ಲ ಬೆಳೆದು ದೊಡ್ಡವರಾಗ್ತೀವಿ, ಜವಾಬ್ದಾರಿಗಳನ್ನು ತಗೊಂಡು ನಿಭಾಯಿಸ್ತಾ ಹೋಗ್ತೀವಿ. ಆದರೆ ನಮ್ಮ ಒಳಗೆ ಒಂದು ಮಗು ಇರತ್ತಲ್ಲ, ಆ ಮಗುವಿಗೆ ಒಂದಿಷ್ಟು ಸುರಕ್ಷತಾ ಭಾವ ಯಾರು ನೀಡಬಲ್ಲರು ಹೇಳಿ? ಏನು ಮಾಡೋದು ಸ್ವಾಮಿ, ಜಗದ ನಿಯಮವೇ ಹೀಗೆ ಅಲ್ವಾ. ನಾವು ಯಾರನ್ನ ಜಾಸ್ತಿ ಪ್ರೀತಿಸಿರ್ತೀವೋ ಅಥವಾ ನಮ್ಮನ್ನು ಯಾರು ಜಾಸ್ತಿ ಪ್ರೀತಿಸಿರ್ತಾರೋ ಅವರೇ ಅಲ್ವಾ ನಮ್ಮಿಂದ ದೂರ ಆಗೋದು. ಕೊನೆಗೆ ನಮ್ಮ ಜೊತೆ ಉಳಿಯೋದು ಅವರ ನೆನಪುಗಳು ಮಾತ್ರ. ಆ ಸವಿ ನೆನಪುಗಳನ್ನು ಮೆಲುಕು ಹಾಕುತ್ತಾ ನಮ್ಮ ಜೀವನವನ್ನು ನಾವು ಮುಂದಕ್ಕೆ ಸಾಗಿಸ್ಕೊತಾ ಹೋಗಬೇಕು. ಕಳೀತಾ ಹೋಗುತ್ತೆ ಜೀವನ, ಈ ವಯಸ್ಸು ಕಳೀತಾ ಹೋಗುತ್ತೆ. ಆದರೆ ಆ ನೆನಪುಗಳು ಅಜರಾಮರ ಕಣ್ರಿ, ಯಾವತ್ತಿಗೂ ಅದು ಮಾಸೋದಿಲ್ಲ. ಈ ನೋವನ್ನು ತಂದೆ ತಾಯಿಯನ್ನು ಕಳ್ಕೊಂಡಿರೋರ ಹತ್ರ ಹೋಗಿ ಕೇಳಿ ನೋಡಿ, ನಿಜವಾಗ್ಲೂ ಆ ನೋವು ಏನಂತ ನಿಮಗೆ ಆಗ ಅರ್ಥ ಆಗತ್ತೆ. ಎಷ್ಟೋ ಜನಕ್ಕೆ ಈ ಭಾಗ್ಯವೇ ಇಲ್ಲ, ತಂದೆ ತಾಯಿ ಜೊತೆಗೇ ಇರಲ್ಲ, ತಂದೆ ತಾಯಿಯನ್ನು ಬಿಟ್ಟು ಜೀವನ ಮಾಡ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಇದು ಒಂದು ಪಾಠವಾಗಿರಬೇಕು ಕಣ್ರಿ. ಯಾವತ್ತಿಗೂ ನಾವು ಎಲ್ಲವನ್ನು ಸಾಧಿಸ್ಬಿಟ್ವಿ, ಇವರಿಂದ ನಮಗೇನಾಗಬೇಕು ಅಂತ ಯೋಚನೆ ಮಾಡೋ ಒಂದಿಷ್ಟು ಮಂದಿ ಇದ್ದಾರಲ್ಲ, ಅವ್ರಿಗೆಲ್ಲ ಇದು ಒಂದು ಪಾಠವಾಗಬೇಕು. ಕಡೆಗೆ ನಮ್ಮ ಜೀವನದಲ್ಲಿ ಉಳಿಯೋದು ನೆನಪುಗಳು ಮಾತ್ರ. ಅದು ಸವಿ ಸವಿ ನೆನಪಾಗಿರಬೇಕು ಕಣ್ರಿ. ತಂದೆ ತಾಯಿಯನ್ನು ಚಂದ ನೋಡ್ಕೋಬೇಕು ನಾವು. ಅದನ್ನು ನಾವು ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಕೊರಗ್ತೀವಿ, ಕೊರಗಿ ಕುಗ್ಗಿ ಸಾಯ್ಬೇಕಾಗಿ ಬರುತ್ತೆ. ಇದನ್ನು ಮಾತ್ರ ಮನಸ್ಸಲ್ಲಿ ಇಟ್ಕೊಳ್ಳಿ.
ನಮ್ಮನ್ನ ಹೆತ್ತವರು ಯಾವತ್ತಿಗೂ ಕೆಟ್ಟದನ್ನು ಬಯಸಿಲ್ಲ. ಆದರೆ ನಾವು ಅವರ ಹೊಟ್ಟೆಯಲ್ಲಿ ಹುಟ್ಟಿ ಅವರ ಆಸರೆಯಲ್ಲಿ ಬೆಳೆದು ಅವರಿಗೆ ಎದುರು ಮಾತಾಡ್ತೀವಿ. ಯಾವ ರೀತಿ ನ್ಯಾಯ ಕಣ್ರಿ ಇದು? ಇದು ಧರ್ಮನ? ನಾವು ತಂದೆ ತಾಯಿನ ದೇವರ ಸ್ಥಾನದಲ್ಲಿ ನೋಡಬೇಕು. ಅದನ್ನು ಬಿಟ್ಟು ಏನೋ ನಮಗಾಗಿ ಅವ್ರದ್ದು ಕರ್ತವ್ಯಗಳಿತ್ತು, ಅದನ್ನು ಮಾಡಿ ಮುಗಿಸಿದಾರಷ್ಟೇ. ಇನ್ನೇನಕ್ಕೆ ಅವರ ಅವಶ್ಯಕತೆ ನಮಗಿಲ್ಲ ಅಂತ ಅಂದ್ಕೊಳ್ಳೋ ಒಂದಿಷ್ಟು ಮಂದಿ ಇದ್ದಾರೆ. ಅಂಥವರಿಗೆ ನನ್ನ ಧಿಕ್ಕಾರ. ಹೌದು, ನನ್ನ ಧಿಕ್ಕಾರ.